ನವರಾತ್ರಿ ಮೊದಲನೇ ದಿನದಂದು ಶೈಲಪುತ್ರಿ ದೇವಿಯನ್ನು ಪೂಜಿಸುವುದು ಹೇಗೆ? ಶೈಲಪುತ್ರಿ ದೇವಿ ಪೂಜೆಗೆ ಶುಭ ಮುಹೂರ್ತ, ಮಹತ್ವ, ಮಂತ್ರಗಳು ಹಾಗೂ ನೈವೇದ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಶಾರದೀಯ ನವರಾತ್ರಿ ನಾಳೆ ಸೆಪ್ಟೆಂಬರ್ 22 ಸೋಮವಾರದಿಂದ ಪ್ರಾರಂಭವಾಗುತ್ತದೆ. ಈ 9 ದಿನಗಳಲ್ಲಿ ಮಾತೃ ದೇವತೆಯ 9 ರೂಪಗಳನ್ನು ಪೂಜಿಸಲಾಗುತ್ತದೆ. ನವರಾತ್ರಿಯ ಮೊದಲ ದಿನವನ್ನು ತಾಯಿ ಶೈಲಪುತ್ರಿಗೆ ಸಮರ್ಪಿಸಲಾಗುತ್ತದೆ. ಜಗಜ್ಜನನಿ ದುರ್ಗಾದೇವಿಯ ಮೊದಲನೇ ಸ್ವರೂಪವನ್ನು ಶೈಲಪುತ್ರಿ ಎಂದು ಹೇಳುತ್ತಾರೆ. ಶೈಲಪುತ್ರಿ ದೇವಿಯ ಆರಾಧನೆಯು ನವರಾತ್ರಿಯ ಮೊದಲ ದಿನದಂದು ಮಾತ್ರವಲ್ಲ, ಜೀವನದ ಪ್ರತಿಯೊಂದು ಸಂದರ್ಭದಲ್ಲೂ ಮುಖ್ಯವಾಗಿ ಮಾಡಬೇಕು. ಈಕೆಯ ಆರಾಧನೆಯು ನಮಗೆ ತಾಳ್ಮೆ, ಧೈರ್ಯ ಮತ್ತು ಶಾಂತಿಯ ಮಾರ್ಗವನ್ನು ತೋರಿಸುತ್ತದೆ. ಆಕೆಯ ಅನುಗ್ರಹದಿಂದ ಸಾಧಕನು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸು ಮತ್ತು ತೃಪ್ತಿಯನ್ನು ಪಡೆಯುತ್ತಾನೆ. ಶೈಲಪುತ್ರಿ ದೇವಿಯ ಹೆಸರು ಸ್ವತಃ ಶಕ್ತಿ ಮತ್ತು ಸಕಾರಾತ್ಮಕತೆಯ ಸಂಕೇತವಾಗಿದೆ. ಅಮ್ಮನವರನ್ನು ಪೂಜಿಸುವುದರಿಂದ ಭಕ್ತನು ಅಪಾರ ಸಂತೋಷ ಮತ್ತು ಶಾಂತಿಯನ್ನು ಪಡೆಯುತ್ತಾನೆ. ಪ್ರತಿಪತ್ ತಿಥಿಯ ದಿನ ಶೈಲಪುತ್ರಿ ಜಗನ್ಮಾತೆ ಈ ದಿನ ಗಿರಿಜೆಯಾಗಿ ಪೂಜೆ ಸ್ವೀಕರಿಸುತ್ತಾಳೆ. ದುರ್ಗೆಯ ಮೊದಲನೇ ಮುಖ ಅರ್ಧಚಂದ್ರನನ್ನು ಶಿರದಲ್ಲಿ ಧರಿಸಿ ವೃಷಭ ವಾಹನೆಯಾದ ಇವಳ ಬಲಗೈಯಲ್ಲಿ ತ್ರಿಶೂಲ ಮತ್ತು ಎಡಗೈಯಲ್ಲಿ ಕಮಲ ಪುಷ್ಪ ಹಿಡಿದು ಬಂದಿದ್ದಳಂತೆ. ಜಗತ್ತಿಗೆ ಈ ದಿನ ಆ ನೆನಪಿನಲ್ಲಿ ದೇವಿಯನ್ನು ಈ ಅವತಾರದಲ್ಲಿ ಪೂಜೆ ಮಾಡಬೇಕು. ಸಂಪ್ರದಾಯದ ಪ್ರಕಾರ ನವರಾತ್ರಿಯ ಮೊದಲ ದಿನದಂದು ದೇವಿಯನ್ನು ಶೈಲಪುತ್ರಿ ಎಂದು ಪೂಜಿಸಲಾಗುತ್ತದೆ. ಶೈಲಪುತ್ರಿಯು ನವ ದುರ್ಗೆಯರಲ್ಲಿ ಅಗ್ರಸ್ಥಾನ ಪಡೆಯುತ್ತಾಳೆ. ನವರಾತ್ರಿಯ ಮೊದಲನೇ ದಿನ ಅಂದರೆ ಪಾಡ್ಯದ ದಿವಸ ಈಕೆಯ ಪೂಜೆಯನ್ನು ಮಾಡಬೇಕು. ಶೈಲಪುತ್ರಿಯನ್ನು ಆದಿಶಕ್ತಿ ಎಂದು ಗುರುತಿಸಲಾಗುತ್ತದೆ. ತಮೋಗುಣದ ಸಂಕೇತವಾದ ತ್ರಿಶೂಲವನ್ನು ತನ್ನ ಬಲಗೈಯಲ್ಲಿ ಧಾರಣೆ ಮಾಡಿದ್ದಾಳೆ. ವಿನಯ ಮತ್ತು ತಾಳ್ಮೆಯ ಸಂಕೇತ. ತಿಳಿಯಾದ ಮನಸ್ಸಿನಲ್ಲಿ ತಳಮಳೆ ಇರುವುದಿಲ್ಲ, ಸತ್ಯದ ಹಾದಿಯಷ್ಟೇ ಕಾಣುತ್ತದೆ. ಇವಷ್ಟೇ ಅಲ್ಲದೆ ದೇವಿ ರೂಪಗಳು ಹೆಣ್ಣಿನ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಶ್ವೇತ ವಸ್ತ್ರಧಾರಿಯಾಗಿರುವ ಶೈಲಪುತ್ರಿಯು ಮಲ್ಲಿಗೆ ಪ್ರಿಯಳು. ಸತಿದೇವಿಯು ತನ್ನ ತಂದೆ ದಕ್ಷನ ಯಾಗಕ್ಕೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಾಗ ಅವಳು ತನ್ನ ಮುಂದಿನ ಜನ್ಮದಲ್ಲಿ ಪರ್ವತ ರಾಜ ಹಿಮವಂತನ ಮಗಳಾಗಿ ಜನಿಸಿದಳೆಂದು ದೇವಿಗೆ ಈ ಹೆಸರು ಬಂದಿದೆ. ಆಕೆಯ ಮೂಲ ಹೆಸರು ಪಾರ್ವತಿ. ದೇವಿಯು ಶಿವನನ್ನು ತನ್ನ ಪತಿಯನ್ನಾಗಿ ಪಡೆದುಕೊಳ್ಳುವುದಕ್ಕಾಗಿ ತೀವ್ರ ತಪಸ್ಸನ್ನು ಮಾಡಿದಳು. ಆಕೆಯ ತಪಸ್ಸಿಗೆ ಸಂತಸಗೊಂಡ ಶಿವನು ಅವಳಿಗೆ ಕಾಣಿಸಿಕೊಂಡು ತನ್ನ ಪತ್ನಿಯನ್ನಾಗಿ ಸ್ವೀಕರಿಸಿದನು. ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಶಿವ ಕೂಡ ತಮ್ಮ ಶಕ್ತಿಗಾಗಿ ಶೈಲಪುತ್ರಿಯನ್ನು ಅವಲಂಬಿಸಿದ್ದಾರೆ ಎನ್ನುವುದು ಉಪನಿಷತ್ತಲ್ಲಿ ಉಲ್ಲೇಖವಾಗಿದೆ. ನವರಾತ್ರಿಯ ಮೊದಲನೇ ದಿನ ವಿಶೇಷವಾಗಿ ದೇವಿಗೆ ನಿಮ್ಮ ಕೋರಿಕೆಗಳು ಈಡೇರಲು ಅಥವಾ ಸ್ಥಿರತೆ ಹಾಗೂ ಶಕ್ತಿಯು ಪ್ರಾಪ್ತಿಯಾಗಲು ಮಲ್ಲಿಗೆ ಹೂವನ್ನು ಅಥವಾ ಬಿಳಿ ಬಣ್ಣದ ಪುಷ್ಪಗಳನ್ನು ಕೂಡ ಅರ್ಪಿಸಬಹುದು. ನಾಳೆ ದುರ್ಗಾಮಾತೆಗೆ ಅಥವಾ ಶೈಲಪುತ್ರಿಗೆ ಕೆಂಪು ಬಣ್ಣದ ದಾಸವಾಳದಿಂದ ಹಳದಿ ಬಣ್ಣದ ಪುಷ್ಪಗಳಿಂದ ಅಲಂಕಾರ ಮಾಡಿ ಪೂಜೆ ಮಾಡಬೇಕು. ಕೆಲವರು ದುರ್ಗಾದೇವಿಯ ಫೋಟೋವನ್ನು ಇಟ್ಟು ನವರಾತ್ರಿಯನ್ನು ಆಚರಿಸುತ್ತಾರೆ. ಇನ್ನೂ ಕೆಲವು ಕಡೆ ಕಲಶ ಸ್ಥಾಪನೆಯನ್ನು ಮಾಡಿ ನವರಾತ್ರಿಯನ್ನು ಆಚರಿಸುತ್ತಾರೆ. ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿಯ ಆರಾಧನೆ ಮತ್ತು ಕಲಶ ಸ್ಥಾಪನೆಗೆ ಶುಭ ಮುಹೂರ್ತ ಬೆಳಿಗ್ಗೆ 6:11 7:52 ಒಳಗೆ ಕಲಶ ಸ್ಥಾಪನೆ ಪೂಜೆಯನ್ನು ಮಾಡಬಹುದು. ಈ ಸಮಯದಲ್ಲಿ ಆಗಿಲ್ಲವೆಂದರೆ ಬೆಳಗ್ಗೆ 11:52 ಮಧ್ಯಾಹ್ನ 12:39 ಒಳಗೆ ಪೂಜೆಯನ್ನು ಮಾಡಬಹುದು. ಇದು ಅಭಿಜಿತ್ ಮುಹೂರ್ತವಾಗಿದ್ದು ಕಲಶ ಸ್ಥಾಪನೆಗೆ ಅಥವಾ ನವರಾತ್ರಿ ಪೂಜೆಯ ಆರಂಭಕ್ಕೆ ಅತ್ಯಂತ ಶುಭ ಸಮಯವಾಗಿದೆ. ಹಾಗೆಯೇ ನಾಳೆ ಬೆಳಿಗ್ಗೆ 7:32 9:03 ಈ ಸಮಯದಲ್ಲಿ ರಾಹುಕಾಲವಿದೆ ಹಾಗೂ ನಾಳೆ 10:34 ಮಧ್ಯಾಹ್ನ 12:05 ಈ ಸಮಯ ಯಮಗಂಡ ಕಾಲವಿದೆ. ಮೇಲೆ ಹೇಳಿದ ಈ 2 ಸಮಯದಲ್ಲಿ ಅಪ್ಪಿತಪ್ಪಿಯೂ ಪೂಜೆಯನ್ನು ಪ್ರಾರಂಭ ಮಾಡಬೇಡಿ. ಮೊದಲನೇ ದಿನ ದೇವಿಗೆ ಪೂಜೆಯನ್ನು ಮಾಡುವವರು ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸಿರಬೇಕು. ದೇವರಿಗೂ ಕೂಡ ಬಿಳಿ ಬಣ್ಣ ಅಥವಾ ಅರಿಶಿನ ಬಣ್ಣದ ರವಿಕೆ ಕಣವನ್ನು ಅರ್ಪಿಸಬಹುದು. ಅಮ್ಮನವರ ನೈವೇದ್ಯಕ್ಕೆ ಪುಳಿಯೊಗ್ಗರೆ, ತುಪ್ಪದಿಂದ ಮಾಡಿರುವ ಪಾಯಸ, ಬೆಲ್ಲದ ಅನ್ನ, ಕೋಸಂಬರಿ, ಪಾನಕ, ತಂಬಿಟ್ಟು ಇವುಗಳನ್ನು ದೇವಿಗೆ ಅರ್ಪಿಸಬಹುದು. ಇವೆಲ್ಲವೂ ಸಾಧ್ಯವಿಲ್ಲವೆಂದಾದರೆ ತುಪ್ಪ ಅಥವಾ ತುಪ್ಪದಿಂದ ಮಾಡಿರುವಂತಹ ಯಾವುದೇ ಸಿಹಿಯನ್ನು ಕೂಡ ನೈವೇದ್ಯ ಮಾಡಬಹುದು. ಶರನ್ನವರಾತ್ರಿಯ ಮೊದಲನೇ ದಿನ ದುರ್ಗಾ ಸೂಕ್ತ, ದುರ್ಗಾ ಕವಚ, ದುರ್ಗಾ ಅಷ್ಟೋತ್ತರ ಇನ್ನೂ ಮುಂತಾದ ದೇವಿ ಉಪಾಸನೆಯನ್ನು ಮಾಡಬಹುದು. ನಾಳೆಯ ದಿನ ಶೈಲಪುತ್ರಿಯ ಆರಾಧನೆಯ ಜೊತೆಗೆ ಓಂ ಹ್ರೀಂ ಶ್ರೀಂ ಶೈಲಪುತ್ರಿ ದುರ್ಗಾಯೈ ನಮಃ ಈ ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಪಠಿಸಬೇಕು. ಸಾಧ್ಯವಿಲ್ಲವೆಂದಾದರೆ ಓಂ ಶೈಲಪುತ್ರೈ ನಮಃ ಎಂಬ ಮಂತ್ರವನ್ನು 21 ಬಾರಿ ಅಥವಾ 108 ಸಲವಾದರೂ ಪಠಿಸಬೇಕು. ನಾಳೆಯಿಂದ ನವರಾತ್ರಿ ಪ್ರಾರಂಭವಾಗುತ್ತದೆ. ಹಾಗಾಗಿ ನಾಳೆಯಿಂದ ನವರಾತ್ರಿ ಮುಗಿಯುವವರೆಗೂ ಲಕ್ಷ್ಮೀ ನಾರಾಯಣ ಹೃದಯ ಪಾರಾಯಣ ಮಾಡಿ. ನಿಮಗೆ ಕಷ್ಟವಾದರೆ ಪ್ರತಿದಿನ ಕೇಳಿ. ಈ ಸಮಯದಲ್ಲಿ ಪಾರಾಯಣ ಮಾಡಿದರೆ ಬಹಳ ಶ್ರೇಷ್ಠ. ನಿಮ್ಮ ಆಸೆ ಆಕಾಂಕ್ಷೆಗಳು ಅದೇನಿದ್ದರೂ ಇಂತಹ ಶಕ್ತಿಶಾಲಿ ನವರಾತ್ರಿಯ ದಿನ ಪಾರಾಯಣ ಮಾಡುವುದರಿಂದ ಬಹು ಬೇಗನೆ ಈಡೇರುತ್ತದೆ. ಇಂತಹ ಸಮಯದಲ್ಲಿ ದೇವಿಯ ಶಕ್ತಿ ಜಾಸ್ತಿ ಇರುವುದರಿಂದ ಈ ರೀತಿ ಆರಾಧನೆ ಮಾಡಿದರೆ ದುಪ್ಪಟ್ಟು ಫಲ ಲಭಿಸುತ್ತದೆ. ಲಕ್ಷ್ಮೀ ನಾರಾಯಣ ಹೃದಯ ಪಾರಾಯಣ ಮಾಡುವಾಗ ಸ್ನಾನ ಮಾಡಿಯೇ ಓದಬೇಕು.
ಸ್ನಾನ ಮಾಡಿದ ನಂತರ ದೇವಿಗೆ ಅರಿಶಿನ, ಕುಂಕುಮ, ಹೂವು ಮತ್ತು ಅಕ್ಷತೆ ಹಾಕಿ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ಸಂಕಲ್ಪ ಮಾಡಿ ಒಂದು ತಟ್ಟೆಯಲ್ಲಿ 1 ಲೋಟ ನೀರು ಮತ್ತು ಯಾವುದಾದರೂ ಹಣ್ಣನ್ನು ನೈವೇದ್ಯಕ್ಕೆ ದೇವರ ಮುಂದೆ ಇಟ್ಟು ಓದಬೇಕು. ಓದಲು ಸಾಧ್ಯವಿಲ್ಲದವರು ಮೇಲೆ ಹೇಳಿದ ರೀತಿಯಲ್ಲೇ ಸಂಕಲ್ಪ ಮಾಡಿ ಶ್ರದ್ಧೆಯಿಂದ ಕೇಳಿ. ಪಾರಾಯಣ ಆದ ನಂತರ ಪುಸ್ತಕ ಮನೆಯಲ್ಲಿದ್ದರೆ ಪುಸ್ತಕಕ್ಕೆ ಅರಿಶಿನ, ಕುಂಕುಮ, ಹೂವು ಇಟ್ಟು ತುಪ್ಪದ ದೀಪದಿಂದ ಪೂಜಿಸಿ ನಂತರ ಲೋಟದಲ್ಲಿರುವ ನೀರನ್ನು ಪ್ರತಿಯೊಬ್ಬರೂ ತೀರ್ಥದ ರೀತಿ ಸೇವಿಸಬೇಕು. ಲಕ್ಷ್ಮೀನಾರಾಯಣ ಪಾರಾಯಣದಿಂದ ಅಭಿಮಂತ್ರಿತವಾದ ಈ ನೀರನ್ನು ಕುಡಿಯುವುದರಿಂದ ಯಾವುದೇ ಸಮಸ್ಯೆ ಇದ್ದರೂ ನಿವಾರಣೆಯಾಗುತ್ತದೆ. ನೈವೇದ್ಯಕ್ಕೆ ಇಟ್ಟಿರುವ ಹಣ್ಣನ್ನು ಮನೆಯವರೆಲ್ಲ ಸೇವಿಸಬೇಕು. ಈ ರೀತಿ ಈ ವರ್ಷ ನವರಾತ್ರಿಯ 11 ದಿನ ಲಕ್ಷ್ಮೀನಾರಾಯಣ ಪಾರಾಯಣವನ್ನು ಶ್ರದ್ಧೆಯಿಂದ ಮಾಡಿ ನಿಮಗೆ ಖಂಡಿತ ಒಳ್ಳೆಯದಾಗುತ್ತದೆ. ಈ ವಿಧವಾಗಿ ನೈವೇದ್ಯವನ್ನು ಅರ್ಪಿಸುತ್ತಾ ಬಣ್ಣವನ್ನು ಪಾಲಿಸುತ್ತಾ ನಿರ್ದಿಷ್ಟವಾದ ಸಮಯದಲ್ಲಿ ನಾಳೆಯ ಮೊದಲ ದಿನ ದುರ್ಗಾದೇವಿಗೆ ಪೂಜೆ ಮಾಡಿದರೆ ಕಷ್ಟ ಕಾರ್ಪಣ್ಯಗಳು ತೊಡೆದು ಮನೆಯಲ್ಲಿ ಸುಖ ಸಂತೋಷ ನೆಲೆಸುತ್ತದೆ. ಪ್ರತಿಯೊಬ್ಬರಲ್ಲೂ ಆತ್ಮವಿಶ್ವಾಸ ಮತ್ತು ಸ್ಥಿರತೆ ಹೆಚ್ಚಾಗುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.